ಈ ಚಟ್ನಿಲಂತೂ ಲವಂಗ ಫ್ಲೇವರ್ ಸೂಪರ್ ಆಗಿರುತ್ತೆ. ಇದಂತೂ ಕೆಂಪು ಚಟ್ನಿ ಸೂಪರ್ ಆಗಿರುತ್ತೆ. ಆಲೂಗೆಡ್ಡೆ ಈ ರೀತಿ ಮಾಡಬೇಕು. ನಾವು ಯಾವಾಗಲೂ ದಾವಣಗೆರೆಗೆ ಹೋದರೆ ಇದೇ ಥರ ತಿಂದು ಬರೋದು. ಹಾಯ್ ಹಲೋ ನಮಸ್ಕಾರ. ಇವತ್ತು ಬೆಳಿಗ್ಗೆನೆ ಎದ್ದು ಯಾವುದೇ ಹೆಲ್ತಿ ಡ್ರಿಂಕ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವತ್ತು ಗುರುವಾರ, ಪೂಜೆ ಬೇಗ ಆಗಬೇಕು ಮತ್ತು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ 11 ಆಗೋಗುತ್ತೆ. ಹಾಗೆ ಟೆಂಪಲ್ಗೂ ಕೂಡ ಹೋಗಿ ಬರಬೇಕು ಅಂತ ನಾನು ಎವ್ರಿ ಗುರುವಾರ ಪಪ್ಪಾಯ ತಿಂತೀನಿ. ಸೊ ವೀಕ್ಲಿ ಒನ್ ಟೈಮ್ ಆದರೂ ತಿಂತೀನಿ. ನೀವು ಶುಗರು ಬಿ ಪಿ ಇರೋರಂತೂ ಎವ್ರಿ ಡೇ ಒಂದೊಂದು ಪೀಸ್ ತಿಂತಾ ಬನ್ನಿ. ಶುಗರು ಬಿ ಪಿ ಕಂಟ್ರೋಲಲ್ಲಿರುತ್ತೆ. ಖಾಲಿ ಹೊಟ್ಟೆಯಲ್ಲಿ ತಿಂದ್ರಂತೂ ಇನ್ನೂ ತುಂಬಾ ಒಳ್ಳೆಯದು. ಇದು ಸ್ಕಿನ್ ಕೂಡ ಗ್ಲೋ ಕೊಡುತ್ತೆ. ನಾವು ಬೆಳಿಗ್ಗೆನೆ ಖಾಲಿ ಹೊಟ್ಟೆಲಿ ನಾರಿನಾಂಶ ಇರೋವಂಥ ಹಣ್ಗಳು ತಿಂದರೆ ಇನ್ನೂ ತುಂಬಾ ಒಳ್ಳೆಯದು. ಅದನ್ನು ಅಭ್ಯಾಸ ಇದ್ದರೆ ಎವ್ರಿ ಮಾರ್ನಿಂಗು ಖಾಲಿ ಹೊಟ್ಟೆಲಿ ಸೌತೆಕಾಯಿ ಮತ್ತು ಪಪ್ಪಾಯನ ತಿಂತಾ ಬನ್ನಿ. ಸ್ಕಿನ್ ಗ್ಲೋ ಕೂಡ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಬೆಳಿಗ್ಗೆ ಪಪ್ಪಾಯನ ತಿಂದು ಟಿಫನ್ಗೆ ರೆಡಿ ಮಾಡಿದೆ. ಇಲ್ಲಿ ದಾವಣಗೆರೆ ಪಲ್ಯ, ಆಲೂಗೆಡ್ಡೆ ಪಲ್ಯ ಮತ್ತು ದಾವಣಗೆರೆ ಚಟ್ನಿ ಮಾಡ್ತಿರೋದ್ರಿಂದ ಆ ಥರ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ. ಫಸ್ಟು ಆಲೂಗೆಡ್ಡೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಆಲೂಗೆಡ್ಡೆ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಬೇಕು. ಆಲೂಗೆಡ್ಡೆ ಚೆನ್ನಾಗಿ ಬೇಯಬೇಕು. ಅದಕ್ಕೇ ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಇಲ್ಲಾಂದರೆ ಉಂಡೆ ಉಂಡೆನೇ ಹಾಕ್ಕೊಂಡ್ರೆ ಬೇಗ ಬೇಯಲ್ಲ. ಅದಕ್ಕೆ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಒಂದು 2-3 ವಿಸಲ್ ಕೂಗಿಸ್ಕೊಬೇಕು. ಹಾಗೆ ಚಟ್ನಿಗೆ ಇಲ್ಲಿ ಕಾಯಿನ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ತುರಿದಿಟ್ಕೊಂಡಿಲ್ಲ. ಕಾಯಿ ಚಟ್ನಿ ಬರುತ್ತಲ್ಲ, ಅದು ಚೆನ್ನಾಗಿ ನುಣ್ಣಗಾಗಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ಅದಕ್ಕೇ ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಏಲಕ್ಕಿ, 2 ಲವಂಗ, ಒಂಚೂರು ಚಕ್ಕೆ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟೇ ಬೇಕಾಗಿರೋದು. ಅದ್ರ ಜೊತೆಗೆ ಉಪ್ಪು, ಇಷ್ಟೇ ಚಟ್ನಿಗೆ ಬೇಕಾಗಿರೋದು. ಲವಂಗ ಸ್ವಲ್ಪ ಜಾಸ್ತಿ ಹಾಕಿದ್ರು ಓಕೆ. ಅಲ್ಲಿ ಚಟ್ನಿ ಲವಂಗ ಫ್ಲೇವರೇ ಬರ್ತಾ ಇರುತ್ತೆ. ಸೊ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಚಟ್ನಿನೇ ಮೇಯ್ನು ಟೇಸ್ಟಿಯಾಗಿ ಚೆನ್ನಾಗಿರೋದು. ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಬೇಯಿಸ್ಕೊಬೇಕು. ಅದಕ್ಕೆ ನೀರು ಇಟ್ಟು ಅದಕ್ಕೆ ಉಪ್ಪು ಹಾಕಿ ಅದು ಕುದಿ ಬಂದ ಮೇಲೆ ಈರುಳ್ಳಿನ ಅದಕ್ಕೆ ಹಾಕಿ ಕುದಿಸ್ಕೊಬೇಕು. ಇದು ಒಂದು ಕುದಿ ಬಂದರೆ ಸಾಕು. ಸ್ವಲ್ಪ ಮೆತ್ತಗಾಗಬಾರ್ದು, ಅದು ಕರ್ಮ ಕರ್ಮ ಅಂತಲೇ ಇರಬೇಕು. ಈರುಳ್ಳಿ ಒಂದು ಕುದಿ ಬಂದರೆ ಸಾಕು. ಅದಕ್ಕೇ ಹಸಿಮೆಣ್ಸಿನ್ಕಾಯಿ ಹಾಕಿ ಚಟ್ನಿಗೆ ಕುದಿಸ್ಕೊಳ್ತಾ ಇದ್ದೀನಿ. ಇದು ಒಂದು 2 ನಿಮಿಷ ಕುದಿದ್ರೆ ಸಾಕು. 2 ನಿಮಿಷ ಆದಮೇಲೆ ಎತ್ತಿಕೊಬೇಕು. ಇವಾಗ ಆಲೂಗೆಡ್ಡೆ ಬೆಂದಿದೆ. ಆಲೂಗೆಡ್ಡೆನ ಈ ಥರ ಫೋರ್ಕಲ್ಲಿ ಎತ್ತಿ ಒಂದು ಸೈಡಲ್ಲಿ ಇಟ್ಕೊಬೇಕು. ಇದು ಆರಬೇಕು, ಸಿಪ್ಪೆ ತೆಗಿಯೋಕ್ಕೆ, ಮತ್ತು ಅದನ್ನು ಫುಲ್ಲು ಸ್ಮ್ಯಾಕ್ಸ್ ಮಾಡೋಕ್ಕೆ ಇದೊಂದು ಸ್ವಲ್ಪ ಆರಲಿ. ಸೊ ಈಗ ಪಲ್ಯಗೆ ಆಲೂಗೆಡ್ಡೆ ಬೆಂದಿದೆ. ಪಲ್ಯ ಆಯಿತು ಅಂತಲೇ ಅನ್ಕೊಬೋದು ಆಲೂಗೆಡ್ಡೆ ಬೆಂದರೆ. ಇವಾಗ ಇದು ಕುದಿ ಬಂದಿದೆ. ಇವಾಗ ಇದನ್ನು ಸ್ವಲ್ಪ ಕಲ್ಲರ್ ಬದಲಾಗಿರುತ್ತೆ, ಅದನ್ನು ನೋಡಿಕೊಂಡು ಆಫ್ ಮಾಡಿಕೊಂಡು ಇವಾಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಎತ್ಕೊಬೇಕು. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಚಟ್ನಿ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟು ಖಾರವಾಗಿರಲ್ಲ. ಇದು ಪಲ್ಯ ಸಪ್ಪೆ ಇರುತ್ತೆ, ಚಟ್ನಿ ಟೇಸ್ಟಿಯಾಗಿರಬೇಕು. ಅದಕ್ಕೋಸ್ಕರ ಪಲ್ಯ ಚಟ್ನಿ ಕಾಂಬಿನೇಷನ್ ಆಗಬೇಕು ಅಂದರೆ ಪಲ್ಯ ಸಪ್ಪೆ ಇರಬೇಕು, ಚಟ್ನಿ ಮಸ್ತಾಗಿರಬೇಕು. ಅದಕ್ಕೋಸ್ಕರನೇ ಈ ಥರ ಪ್ರೊಸೆಸಿಂಗ್. ಓಕೆ, ನೆಕ್ಸ್ಟು ಕಾಯಿ ಮತ್ತು ಉಪ್ಪು, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನ ಫಸ್ಟು ನೀರು ಹಾಕ್ಕೊಳ್ದೇ ರುಬ್ಕೊಳ್ಳಿ. ನೀರು ಹಾಕೋದಕ್ಕೆ ಹೋಗಬೇಡಿ, ತರಿ ತರಿಯಾಗಿ ಬರಲ್ಲ ಚಟ್ನಿ. ಫಸ್ಟು ನೀರು ಹಾಕೊಳ್ದೇ ರುಬ್ಕೊಂಡು ಆಮೇಲೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈ ಥರ ತರಿ ತರಿಯಾಗಿ ಚಟ್ನಿ ಇರಬೇಕು. ಆವಾಗಲೇ ಅದು ಟೇಸ್ಟು ಸಿಗೋದು. ನುಣ್ಣಗೆ ರುಬ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಈ ಥರ ತರಿ ತರಿ ಬಂದ್ರೇ ಪಲ್ಯ ಮತ್ತು ಆ ದೋಸೆ ಚಟ್ನಿ, ದಾವಣಗೆರೆ ಬೆಣ್ಣೆ ದೋಸೆ ಅದಕ್ಕೆ ಫೇಮಸ್ಸು, ಚಟ್ನಿಗೆ ಫೇಮಸ್ಸು. ನೋಡಿ, ಈ ಥರ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಈ ಥರ ಬರಬೇಕು. ಇವಾಗ ಕೆಂಪು ಚಟ್ನಿ ಮಾಡ್ಕೊಬೇಕು. ಅಂದರೆ ದೋಸೆ ಮೇಲೆ ಹಾಕ್ತೀವಲ್ಲ, ಮಸಾಲ ದೋಸೆ ಮೇಲೆ, ಸೊ ಅದಕ್ಕೆ ಕೆಂಪು ಚಟ್ನಿ ಮಾಡ್ಕೊಬೇಕು. ಇಲ್ಲಿ 10 ನಿಮಿಷ ಮುಂಚೆನೇ ಬಿಸಿನೀರಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ನೆನೆಸಿ ಇಟ್ಟಿದ್ದೆ. ಮಣ್ಕಟ್ಟಿದ ಮೆಣಸಿನ್ಕಾಯಿ, ಅಥವಾ ಗುಂಟೂರು ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ಹಾಕೊಬೋದು. ನಾನಿಲ್ಲಿ ಮಣ್ಕಟ್ಟಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಏಲಕ್ಕಿ ಅಥವಾ 2 ಏಲಕ್ಕಿ, ಸ್ವಲ್ಪ ಜೀರಿಗೆ, ಉಪ್ಪು ಇಷ್ಟೇ ಬೇಕಾಗಿರೋದು. ಇದಕ್ಕೆ
ಅದರದ್ದು ಮಣ್ಕಟ್ಟಿದ ಮೆಣಸಿನ್ಕಾಯ್ದು ತೊಟ್ಟು ತೆಗೆದನೇ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ರೇ ಸ್ಪೈಸಿ ಆಗಿರೋದು, ಇಲ್ಲಾಂದರೆ ಸ್ಪೈಸಿ ಬರಲ್ಲ ಖಾರ. ಸೊ ಇದನ್ನು ಅಷ್ಟೇ ನೀರು ಹಾಕ್ಕೊಳ್ದೇ ಫಸ್ಟು ರುಬ್ಕೊಬೇಕು, ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು. ಇವಾಗ ಮಸಾಲ ಅಂತೂ ಇದು ಚಟ್ನಿ ಅಂತೂ ಮಸಾಲೆ ದೋಸೆಗೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿರುತ್ತೆ. ಕಲರ್ ಅಂತೂ ರೆಡ್ ಕಲರ್ ಇರುತ್ತೆ. ಸ್ವಲ್ಪ ಖಾರ ಕೂಡ ಇರುತ್ತೆ, ಆದರೆ ಬೆಣ್ಣೆ ಜೊತೆಗೋ ತುಪ್ಪ ಜೊತೆಗೆ ಆದಾಗ ಖಾರ ಆಗಲ್ಲ. ಸೊ ಫೈನಲಿ ಇದು ಕೂಡ ರೆಡಿ ಆಯಿತು. ನೆಕ್ಸ್ಟು ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ನೀವು ಕೈಯಲ್ಲಾದರೂ ಮಾಡ್ಕೊಬೋದು, ಇಲ್ಲ ಸ್ನ್ಯಾಕ್ಸರ್ ಇದ್ದರೆ ಅದರಲ್ಲಾದರೂ ಮಾಡ್ಬೋದು, ಎಂಥರಲ್ಲಾದರೂ ಮಾಡ್ಕೊಬೋದು. ಕೈಲೇ ಮಾಡಿಕೊಂಡ್ರೆ ಬೆಸ್ಟು. ಯಾಕೆಂದರೆ ಫುಲ್ಲು ಆಲೂಗೆಡ್ಡೆ ಗಂಟು ಥರ ಇರಬಾರ್ದು, ಈ ಥರ ನುಣ್ಣಗಾಗಬೇಕು. ಅದಕ್ಕೋಸ್ಕರ ಕೈಲೇ ಈ ಥರ ಮಾಡಿಕೊಂಡ್ರೆ ಬೆಸ್ಟು. ಅದು ಆರಿದ ಮೇಲೆ ಮಾಡ್ಕೊಳ್ಳಿ, ಬಿಸಿ ಇದ್ದಾಗಲೇ ಮಾಡೋದಕ್ಕೆ ಆಗಲ್ಲ. ಸೊ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಯಾಕೆ ಅಂದರೆ ಆಲೂಗೆಡ್ಡೆ ಡ್ರೈ ಥರ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಈ ಪಲ್ಯಕ್ಕೆ ಉಪ್ಪು ಹಾಕ್ತಾ ಇಲ್ಲ, ಯಾಕೆ ಅಂದರೆ ಇದಕ್ಕೂ ಕೂಡ ಆಲೂಗೆಡ್ಡೆಗೆ ಉಪ್ಪು ಹಾಕಿ ಕೂಗಿಸಿದ್ದು, ಮತ್ತು ಈರುಳ್ಳಿಗೂ ಅಷ್ಟೇ ಉಪ್ಪು ಹಾಕಿಯೇ ಅದನ್ನು ಕುದಿಸ್ಕೊಂಡಿದ್ದು. ಸೊ ಇಲ್ಲಿ ಉಪ್ಪು ಹಾಕ್ತಾಯಿಲ್ಲ, ಚಟ್ನಿಗೆ ಉಪ್ಪು ಹಾಕಿರ್ತೀವಿ, ಮತ್ತು ಅಲ್ಲಿ ಕೆಂಪು ಚಟ್ನಿಗೆ ಉಪ್ಪು ಹಾಕಿರ್ತೀವಿ, ಇದಕ್ಕೂ ಉಪ್ಪು ಹಾಕೋದಕ್ಕೆ ಹೋಗಬಾರ್ದು. ಏಕೆಂದರೆ ಎಲ್ಲ ಉಪ್ಪು ಸೇರಿಕೊಂಡ್ರೆ ಜಾಸ್ತಿ ಉಪ್ಪಾಗುತ್ತೆ. ಅದಕ್ಕೋಸ್ಕರ ಈ ಪಲ್ಯ ಸಪ್ಪೆನೇ ಇರಬೇಕು. ಈ ಪಲ್ಯ ಸಪ್ಪೆ ಇದ್ದು ಚಟ್ನಿ ಜಾಸ್ತಿ ಖಾರವಾಗಿದ್ದರೆ ಅದಕ್ಕೂ ಇದಕ್ಕೂ ಕಾಂಬಿನೇಷನ್. ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯನೂ ರೆಡಿ ಆಯಿತು. ನೋಡಿ ಪಲ್ಯನೂ ಅಷ್ಟೇ ಎಷ್ಟು ವೈಟ್ ಬಂದಿದೆಯಲ್ಲ, ಇದಕ್ಕೆ ಯಾವುದೇ ಅರಿಶಿನ ಆಗಲಿ ಏನಾಗಲಿ ಏನೂ ಹಾಕೋಂಗಿಲ್ಲ, ಇದೇ ಥರ ಪಲ್ಯ. ಇವಾಗ 3 ಪಲ್ಯನೂ ರೆಡಿ ಆಯಿತು. ಇದು ಆಲೂಗೆಡ್ಡೆ ಪಲ್ಯ, ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ. ಇದಿದ್ದರೆ ಮಸಾಲೆ ದೋಸೆನೂ ಹಾಕ್ಕೊಳ್ಳೋದು ರೆಡಿನೇ. ಈಗ ಮಸಾಲೆ ದೋಸೆಗೆ ತವ ಕಾದ್ಮೇಲೆ ಈರುಳ್ಳಿನ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಯಿಂದ ದೋಸೆ ಕಚ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ, ಮತ್ತು ದೋಸೆ ಕ್ರಿಸ್ಪಿಯಾಗಿರುತ್ತೆ, ಮತ್ತು ಕಲ್ಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೇ ಫಸ್ಟೇ ದೋಸೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಈರುಳ್ಳಿನ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಇವಾಗ ದೋಸೆನ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟಗಲ ಬೇಕೋ ಅಷ್ಟಗಲ ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಬೇಕು, ದಪ್ಪನೇ ಇದ್ದರೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಇರಲಿ, ಲೋ ಫ್ಲೇಮಲ್ಲಿ ಇದ್ರೇ ಅದು ಕಲ್ಲರ್ ಕೂಡ ಚೆನ್ನಾಗಿ ಬರೋದು ಮತ್ತು ಕ್ರಿಸ್ಪಿಯಾಗಿ ಬರೋದು. ಬೇಯೋದಕ್ಕೆ ಒಂದು 2 ಮಿನಿಟ್ಸ್ ಟೈಮ್ ತೊಗೊಬೋದು, ಬಟ್ ಕ್ರಿಸ್ಪಿಯಾಗಿ ಬೇಕು ಅಂದರೆ ಲೋ ಫ್ಲೇಮಲ್ಲೇ ಇರಬೇಕು. ಇಲ್ಲಿ ನಾನು ಬೆಣ್ಣೆ ಹಾಕ್ತಾಯಿಲ್ಲ, ತುಪ್ಪ ಹಾಕ್ತಾಯಿದ್ದೀನಿ. ಏಕೆಂದರೆ ಬೆಣ್ಣೆ ಅಷ್ಟಾಗಿ ನನಗೆ ಇಷ್ಟ ಆಗಲ್ಲ ಬೆಣ್ಣೆ, ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬೆಣ್ಣೆ ಹಾಕ್ಕೊಬೋದು ಬೇಕು ಅಂದರೆ, ಇಲ್ಲಾಂದರೆ ಎಣ್ಣೆ ಹಾಕ್ಕೊಬೋದು ಎಣ್ಣೆ ಇದ್ದರೆ. ಸೊ ಕೆಂಪು ಚಟ್ನಿ ಮಾಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು, ಇದು ಲೋ ಫ್ಲೇಮಲ್ಲೇ ಬೇಯಬೇಕು, ಅದರಿಂದ ನಿಧಾನಕ್ಕೆ ಬೇಯುತ್ತೆ. ಸೊ ಇದನ್ನು ಟರ್ನ್ ಮಾಡೋ ಹೋಗಿಲ್ಲ, ಒಂದೇ ಸೈಡ್ ಬೇಯಿಸ್ಕೊಳ್ಳೋದು. ಈ ಥರ ಮಸಾಲೆ ಹಾಕಿದಾಗ ಟರ್ನ್ ಮಾಡಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ನೀಟಾಗಿ ಬೇಯ್ಕೊಳ್ಳುತ್ತೆ. ಸೊ ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಟು ನೆಕ್ಸ್ಟು ಇದ್ರ ಮೇಲೆ ಪಲ್ಯನ ಹಾಕ್ಕೊಳ್ಳಿ. ಮಸಾಲೆ ದೋಸೆ ಹೋಟ್ಲಲ್ಲಿ ಕೊಡೋದು ಹೀಗೇ, ಅದು ಎಷ್ಟು ದಿನದ ಇಟ್ಟಿರುತ್ತೋ ಏನೋ ಗೊತ್ತಿರಲ್ಲ ನಮಗೆ. ಮಸಾಲೆ ದೋಸೆ ಅಂತ ತಿಂತೀವಿ, ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಫ್ರೆಶ್ ಆಗಿರುತ್ತೆ, ಮತ್ತು ಯಾವುದೇ ಗ್ಯಾಸ್ಟ್ರಿಕ್ ಆಗಲ್ಲ, ಏನಿಲ್ಲ. ಕೆಲವ್ರಿಗೆ ಆಚೆ ಫುಡ್ ತಿಂದ್ರೇ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ. ಮನೆ ಫುಡ್ಡ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಬಂತು ಅಂದರೆ ಸಕ್ಕತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾವು ದಾವಣಗೆರೆ ಹೋದ್ರಂತೂ ದಾವಣಗೆರೆ ಬೆಣ್ಣೆ ದೋಸೆ, ಮಂಡಕ್ಕಿ ತಿಂದೇ ಬರೋದು, ಮಿರ್ಚಿ ಬಜ್ಜಿ ಅದ್ರ ಜೊತೆಗೆ. ಸೊ ಅಲ್ಲಿ ಥರ ದೋಸೆ ಅಲ್ಲ ಅಂದ್ರೂ ಇದೊಂಥರ ನಮ್ಮನೆ ಥರ ದೋಸೆ ಚೆನ್ನಾಗಿ ಬಂದಿತ್ತು. ಫೈನಲಿ ಮಸಾಲೆ ದೋಸೆ ರೆಡಿ ಆಯಿತು. ನೋಡಿ ಎಷ್ಟು ಚೆಂದ ಬಂತಲ್ಲ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ. ಪದೇ ಪದೇ ಒಂದೇ ಥರ ದೋಸೆ ತಿನ್ನೋ ಬದಲು ಡಿಫ್ರೆಂಟಾಗಿ ಈ ಥರ ದೋಸೆ ಮಾಡ್ಕೊಂಡು ತಿನ್ನಿ. ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟಾಯಿತು. ಇವತ್ತು ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವಾಗ ತಾನೇ ಬಂದೆ, ಜಸ್ಟ್ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು, ಆದರೂ ಬಿಡಲ್ಲ, ಹೋಗಿ ಬಂದಿದ್ದಾಯ್ತು. ಇವಾಗ ದೋಸೆ, ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ತಿನ್ನಬೇಕು. ಸೊ ಅದ್ರ ಜೊತೆಗೆ ಟೀಮ್ ಹೇಗೆ ಇರುತ್ತೆ, ನಾನು ಮಾಡೋ ಟೀ ಮಸಾಲೆ ಟೀ, ಅದನ್ನು ಕೂಡ ಹೇಳ್ಕೊಡ್ತೀನಿ, ಬನ್ನಿ. ರಾಯರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ 11 o'clock ಆಗೋಯಿತು. ನನಗೆ ಪಲ್ಯ ಬೇಕು ಅಂದರೆ, ಆಲೂಗೆಡ್ಡೆ ಪಲ್ಯ ಇರಬೇಕು ಅಂದರೆ ನನಗೆ ಕಡಲೆಬೇಳೆ ಇರಲೇಬೇಕು. ನಾನು ಯಾವಾಗಲೂ ದೋಸೆಗೆ ಆಲೂಗೆಡ್ಡೆ ಪಲ್ಯನೇ ಮಾಡೋದು. ಇವತ್ತು ಆ ಸ್ಟೈಲ್ ಮಾಡಿರೋದ್ರಿಂದ ಇದಕ್ಕೆ
ಕಡಲೆಬೇಳೆ ಹಾಕೊಳ್ಳೋಂಗಿಲ್ಲ. ಬಟ್ ನಾನು ಕಡಲೆಬೇಳೆ ಹಾಕ್ಕೊಂಡೇ ತಿನ್ನೋದು. ನನಗೆ ತುಂಬಾ ಇಷ್ಟ ಕಡಲೆಬೇಳೆ. ಅದು ಕ್ರಿಸ್ಪಿಯಾಗಿ ಕರ್ಮ ಕರ್ಮ ಅಂತ ಸಿಗ್ತಾ ಇದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಕಡಲೆಬೇಳೆ ಇಲ್ಲಿ ಮಾಡಿಕೊಂಡೆ. ಮತ್ತು ಟೀ, ಬೆಲ್ಲದ ಟೀ. ನಾನು ಬೆಲ್ಲದ ಟೀ ಕುಡಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಲ್ಲದ ಟೀ. ನೀವು ಆದಷ್ಟು ಬೆಲ್ಲನ ಅಭ್ಯಾಸ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಇಲ್ಲಿ ಬೆಲ್ಲ, ಶುಂಠಿ ಮತ್ತು ಏಲಕ್ಕಿ. ಶುಂಠಿನ ಚೆನ್ನಾಗಿ ಜಜ್ಜಿ, ಏಲಕ್ಕಿನೂ ಜಜ್ಜಿ ಹಾಕ್ಕೊಂಡಿದ್ದೀನಿ. ಬೆಲ್ಲನೂ ಅಷ್ಟೇ ಈ ಥರ ಕಲರ್ ಬೆಲ್ಲ ಇದ್ದರೆ ಟೀಗೆ ಹಾಕಿದ ತಕ್ಷಣ ಒಡೆಯಲ್ಲ. ಆದರೆ ವೈಟ್ ಕಲರ್ ಬೆಲ್ಲ ಇದ್ದರೆ ಟೀ ಒಳಗಡೆ ಹಾಕಿದ್ರೆ ಒಡೆದೋಗುತ್ತೆ. ಆವಾಗ ನೀವು ಒಂದು ಗ್ಲಾಸಿಗೆ ಬೆಲ್ಲ ಹಾಕ್ಕೊಬೇಕು. ಈ ಥರ ಟೀ ಪುಡಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ, ಟೀ ಪುಡಿನೂ ಅಷ್ಟೇ ಜಾಸ್ತಿ ಹಾಕಿ ಕುದ್ಸೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಅದು ಕಲರ್ ಜಾಸ್ತಿ ಬಂದಷ್ಟು ನಮಗೇನೆ ಎಫೆಕ್ಟು, ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಇದೆ. ಸೊ ಸ್ವಲ್ಪ ಟೀ ಪುಡಿ ಹಾಕ್ಕೊಂಡು, ಕಲ್ಲರು ಅಷ್ಟೇ ಸ್ವಲ್ಪನೇ ಇರಲಿ. ಸೊ ಈ ಥರ ಹಾಕ್ಕೊಂಡು ದೋಸೆ ತಿಂತಾಯಿದ್ರೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನಾನು ಯಾವಾಗಲೂ ದೋಸೆ ಮಾಡಿಕೊಂಡ್ರೆ ಟೀ ಜೊತೆಲೇ ಇರಬೇಕು. ಸೊ ನನಗೆ ಈ ಥರ ಅಭ್ಯಾಸ, ಟೀ ಮತ್ತು ದೋಸೆ ಜೊತೆಲೇ ತಿನ್ನೋದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇದೇ ಥರ ನೀವು ಈ ಥರ ಗಾಜಿನ ಗ್ಲಾಸ್ಗೆ ಟೀ ಹಾಕ್ಕೊಂಡ್ರೆ ಈ ಥರ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತುಂಬ ಬಿಸಿ ಇರುತ್ತೆ ಮತ್ತು ಕೈಯೆಲ್ಲ ಸುಡ್ತಾ ಇರುತ್ತೆ, ಇಟ್ಕೊಳ್ಳೋಕ್ಕಾಗಲ್ಲ. ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಳ್ಳೋದ್ರಿಂದ ಬಿಸಿ ತಾಗಲ್ಲ. ಸೊ ಫೈನಲಿ ರೆಡಿ ಆಯಿತು ದೋಸೆ, ಪಲ್ಯ, ಚಟ್ನಿ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ